ಸಂಸತ್ ಅಧಿವೇಶನದಲ್ಲಿ ನೀಟ್ ಗದ್ದಲ ಜೋರಾಗಿಯೇ ನಡೆದಿದೆ. ಗದ್ದಲದ ಮಧ್ಯೆ ಪರೀಕ್ಷಾ ತಿದ್ದುಪಡಿ ವಿಧೇಯಕ ಮಂಡನೆ ಕೂಡ ಆಗಿದೆ. ವಿಪಕ್ಷಗಳಿಂದ ನೀಟ್ ಲಾಠಿ ಚಾರ್ಜ್ ಸಮರ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆ ಯಾಚಿಸಬೇಕು, ಅಮಿತ್ ಶಾ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಸಂಸತ್ ಹೊರಗೂ ಒಳಗೂ ವಿಪಕ್ಷಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ರಾಜೀನಾಮೆ ಬಳಿಕ ಸಂಸತ್ಗೆ ಧರ್ಮೇಂದ್ರ ಪ್ರಧಾನ್ ಅವರು ಆಗಮಿಸಿದ್ರು. ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ದಾಳಿಗೆ ವಿಪಕ್ಷಗಳು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಅಮಿತ್ ಶಾ ಸ್ಪಷ್ಟನೆಗೆ ಇಂಡಿಯಾ ಒಕ್ಕೂಟದಿಂದ ಬಿಗಿ ಪಟ್ಟನ್ನ ಹಿಡಿಯಲಾಗಿದೆ. ಪರೀಕ್ಷಾ ಅಕ್ರಮ ತಡೆ ಮಸೂದೆ ಬಗ್ಗೆ ಇವತ್ತು ಚರ್ಚೆಯಾಗುತ್ತೆ. ಇವತ್ತು ಸಂಸತ್ನಲ್ಲಿ ಬಿಸಿ ಬಿಸಿ ಚರ್ಚೆಗೆ ಅಖಾಡ ಕೂಡ ರೆಡಿ ಆಗಿದೆ. ನೋಡಿ, ಪರೀಕ್ಷೆಗಳಲ್ಲಿ ಅಕ್ರಮ ಎಸಗುವಂತಹ ವ್ಯಕ್ತಿಗಳಿಗೆ 5 ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತೆ ಸಂಘಟಿತ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಯಾರು ಭಾಗಿಯಾಗಿರ್ತಾರೋ ಅಂತವರಿಗೆ 10 ವರ್ಷ ಜೈಲು ಶಿಕ್ಷೆ ಮತ್ತೆ 10 ಕೋಟಿ ರೂಪಾಯಿವರೆಗೂ ದಂಡವನ್ನ ವಿಧಿಸೋದಕ್ಕೆ ತಿದ್ದುಪಡಿಯನ್ನ ತೆಗೆದುಕೊಂಡು ಬರಲಾಗಿದೆ. ಪತ್ರಿಕೆ ಸೋರಿಕೆಯಲ್ಲಿ ಯಾವುದೇ ಕೋಚಿಂಗ್ ಸೆಂಟರ್ಗಳು ಅಥವಾ ಈ ತರಬೇತಿ ಸಂಸ್ಥೆಗಳು ಭಾಗಿಯಾಗೋದು ಸಾಬೀತಾದ್ರೆ ಅವುಗಳ ಆಸ್ತಿಯನ್ನ ಕೂಡ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಾಯ್ದೆಯಲ್ಲಿ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಪರೀಕ್ಷೆ ನಡೆಸುವಂತಹ ಕಂಪನಿಗಳು ತಪ್ಪಿತಸ್ಥರು ಅಂತ ಏನಾದ್ರೂ ಕಂಡು ಬಂತು ಅಂತಂದ್ರೆ ಅವುಗಳನ್ನ 8 ವರ್ಷಗಳ ಕಾಲ ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು. ಮತ್ತೆ ಕಂಪನಿಯ ಹಿರಿಯ ಆಡಳಿತ ಮಂಡಳಿ ಮತ್ತೆ ನಿರ್ದೇಶಕರಿಗೆ 10 ವರ್ಷಗಳ ಜೈಲು ಶಿಕ್ಷೆ ವಿಧಿಸೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ತಿದ್ದುಪಡಿಯನ್ನ ಈಗ ತೆಗೆದುಕೊಂಡು ಬರಲಾಗಿದೆ. ಪ್ರಕರಣಗಳ ತನಿಖೆಯನ್ನ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು. ಮತ್ತೆ ಈ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳ ಮುಖಾಂತರ ದೈನಂದಿನ ವಿಚಾರಣೆಯನ್ನ ನಡೆಸಬೇಕು ಅಂತ ಹೇಳಿ ಒಂದಷ್ಟು ಬದಲಾವಣೆಗಳನ್ನ ತೆಗೆದುಕೊಂಡು ಬರುವಂತಹ ಕೆಲಸಗಳು ಇಲ್ಲಾಗಿದೆ. ವಿಧೇಯಕ ಮಂಡನೆ ಆಗಿದೆ. ಇವತ್ತು ಇದರ ಬಗ್ಗೆ ಚರ್ಚೆಗಳು ಕೂಡ ಆಗತ್ತೆ. ಈ ಚರ್ಚೆಯ ಸಂದರ್ಭದಲ್ಲಿ ಕಲಾಪ ಕಳೆದ 6 ರಿಂದ 7 ದಿನಗಳವರೆಗೂ ಕೂಡ ಯಾವ ರೀತಿಯಾಗಿ ಮುಂದೂಡಲ್ಪಡ್ತು, ಯಾವ ರೀತಿಯಾಗಿ ಗಲಾಟೆಗಳಾಗ್ತಾ ಇದೆ, ನೀಟ್ ಅಕ್ರಮ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯ ಹೊರಗೂ ಆಗ್ತಾ ಇದೆ, ಒಳಗೂ ಕೂಡ ಇದೀಗ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಇವತ್ತು ಸಂಸತ್ನಲ್ಲಿ ಬಿಸಿ ಬಿಸಿ ಚರ್ಚೆಗೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಅಖಾಡ ರೆಡಿ ಆಗಿದೆ. ವಿಪಕ್ಷದವರು ಯಾವ ರೀತಿಯಾಗಿ ಸರ್ಕಾರವನ್ನ ಕಟ್ಟಾಕುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆ ಯಾಚಿಸಬೇಕು, ಮತ್ತೊಂದು ಕಡೆ ಅಮಿತ್ ಶಾ ಅವರು ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದಿದ್ದಾವೆ. ಹೊರಗಡೆಯೂ ಕೂಡ ಪ್ರತಿಭಟನೆಯನ್ನ ಕೂಡ ನಡೆಸಲಾಗ್ತಾ ಇದೆ, ಒಳಗಡೆಯೂ ಕೂಡ ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ವಿಧೇಯಕ ಮಂಡನೆ ಆಗಿದೆ, ಬಟ್ ಆದ್ರೆ ಇವತ್ತು ಚರ್ಚೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇದನ್ನ ಒಳ್ಳೆಯ ರೀತಿಯಲ್ಲಿ ಚರ್ಚೆಯನ್ನ ಮಾಡ್ಕೊಂಡು ಹೋದ್ರೆ ಒಳಿತು. ವಿದ್ಯಾರ್ಥಿಗಳಿಗೂ ಕೂಡ ಮುಂದಿನ ಭವಿಷ್ಯಕ್ಕೆ ಆಧಾರ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅದನ್ನ ಹೊರತುಪಡಿಸಿ ವಿಪಕ್ಷ ನಾಯಕರು ಚರ್ಚೆಯನ್ನ ಮಾಡದೆ ಕ್ಷಮೆಯಾಚಿಸಬೇಕು ಅಂತ ಹೇಳಿ ಮೊಂಡು ವಾದವನ್ನ ಮುಂದುವರಿಸಿಕೊಳ್ತಾ ಹೋದ್ರೆ ಇವತ್ತೂ ಕೂಡ ಸಂಸತ್ನಲ್ಲಿ ಗಲಾಟೆ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, 5 ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ, 10 ಕೋಟಿ ದಂಡ, ಸಂಸ್ಥೆಗಳನ್ನ ಕೂಡ ಕಪ್ಪು ಪಟ್ಟಿಗೆ ಸೇರಿಸುವಂತಹ ಕೆಲಸಗಳು ಕೂಡ ಆಗತ್ತೆ. ಮತ್ತೆ ತ್ವರಿತಗತಿಯಲ್ಲಿ ಅಂದ್ರೆ ಈಗೇನಾದ್ರೂ ಈ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಯ್ತು ಅಂತಂದ್ರೆ ಆ ಲೀಕ್ ಆದಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ನ್ಯಾಯಾಲಯದಲ್ಲೂ ಕೂಡ ತನಿಖೆ ಆಗ್ಬೇಕಾಗತ್ತೆ. 2 ತಿಂಗಳ ಒಳಗಾಗಿ ತನಿಖೆಯನ್ನ ನಡೆಸಬೇಕು ಅಂತ ಕೂಡ ಈಗಾಗಲೇ ಈ ಒಂದು ವಿಧೇಯಕದಲ್ಲಿ ತಿದ್ದುಪಡಿ ತರುವಂತಹ ಕೆಲಸಗಳಾಗಿದೆ. 2024ರಲ್ಲಿ ಒಂದು ಯಾವ ರೀತಿಯಾಗಿ ವಿಧೇಯಕ ಮಂಡನೆ ಆಗಿತ್ತು, ಅದರಲ್ಲಿ ಒಂದಷ್ಟು ಸಡಿಲಿಕೆಗಳಿತ್ತು. 2 ರಿಂದ 3 ವರ್ಷಗಳ ಕಾಲ ಮಾತ್ರ ಅಲ್ಲಿ
ಜೈಲು ಶಿಕ್ಷೆ ಅಂತ ಕೂಡ ಇತ್ತು. ಅಲ್ಲಿ 3 ಕೋಟಿ ರೂಪಾಯಿವರೆಗೂ ಕೂಡ ದಂಡ ವಿಧಿಸುವಂತಹ ಕೆಲಸಗಳಾಗಿತ್ತು 2024ರಲ್ಲಿ ತೆಗೆದುಕೊಂಡು ಬಂದಂತಹ ವಿಧೇಯಕದಲ್ಲಿ. ಆದ್ರೆ ಈಗ 2026ರ ವಿಧೇಯಕ ಅಂದ್ರೆ 24ನ್ನ ತಿದ್ದುಪಡಿ ಮಾಡುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಅದರಲ್ಲಿ 10 ವರ್ಷಗಳ ಕಾಲ ಜೈಲು ಶಿಕ್ಷೆ, ಕಂಪನಿಗಳನ್ನ ಕಪ್ಪು ಪಟ್ಟಿಗೆ ಸೇರಿಸೋದು, ಅವರಿಗೂ ಯಾರೆಲ್ಲ ಈ ಒಂದು ಪರೀಕ್ಷೆ ಲೀಕ್ ಆಗೋದಕ್ಕೆ ಕಾರಣ ಆಗ್ತಾರೋ, ಪತ್ರಿಕೆಗಳು ಲೀಕ್ ಆಗೋದಕ್ಕೆ ಕಾರಣ ಯಾರಾಗ್ತಾರೋ ಅಂತವ್ರಿಗೂ ಕೂಡ 10 ವರ್ಷ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿವರೆಗೂ ಕೂಡ ದಂಡವನ್ನ ವಿಧಿಸಲಾಗತ್ತೆ ಅಂತ ಕೂಡ ಈ ವಿಧೇಯಕದಲ್ಲಿ ತಿದ್ದುಪಡಿ ತರುವಂತಹ ಕೆಲಸಗಳಾಗಿದೆ. ಆ ವಿಧೇಯಕದ ಚರ್ಚೆ ಆಗ್ಬೇಕಾಗಿದೆ ಇವತ್ತು. ಆ ಚರ್ಚೆ ಎಷ್ಟರ ಮಟ್ಟಿಗೆ ಆಗತ್ತೆ? ಮತ್ತೊಂದು ಕಡೆ ನೋಡಿ, ಅಮಿತ್ ಶಾ ಅವರು ಕೂಡ ಉತ್ತರವನ್ನ ಕೊಡಬೇಕು, ಮೋದಿ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ವಿಪಕ್ಷಗಳು ಬಿಗಿಪಟ್ಟನ್ನ ಹಿಡಿದಿದ್ದಾವೆ. ಒಂದ್ ಕಡೆ ಮೋದಿ, ಮತ್ತೊಂದು ಕಡೆ ಅಮಿತ್ ಶಾ, ಇಬ್ರೂ ಕೂಡ ಬಗ್ಗುವ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಅಧಿವೇಶನದ ಕಾಲಹರಣವನ್ನ ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಬೇರೆ ಬೇರೆ ವಿಷಯಗಳು ಕೂಡ ಚರ್ಚೆ ಆಗ್ಬೇಕಾಗಿದೆ. ನೀಟ್ ಪರೀಕ್ಷೆ ಮಾತ್ರ ಒಂದೇ ಅಲ್ಲ. ಈಗಾಗಲೇ ಒಂದ್ ಕಡೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಹೊರಗಾಕುವಂತಹ ಕೆಲಸಗಳಾಯ್ತು, ಅಂದ್ರೆ ರಾಜೀನಾಮೆ ಪಡೆದುಕೊಂಡಿದ್ದಾಯ್ತು, ಬೇರೆ ಶಿಕ್ಷಣ ಸಚಿವರನ್ನ ನೇಮಕ ಮಾಡಿದ್ದಾಯ್ತು. ಇದೀಗ ಮೋದಿ ಮತ್ತೆ ಅಮಿತ್ ಶಾ ಕ್ಷಮೆ ಯಾಚಿಸಬೇಕು. ಮೋದಿ ಕ್ಷಮೆ ಯಾಚಿಸಿದ್ರೆ ಮತ್ತೊಂದು ಕಡೆ ಅಮಿತ್ ಶಾ ಉತ್ತರವನ್ನ ಕೊಡಬೇಕು. ಕಾರಣ, ಯಾರು ಲಾಠಿ ಚಾರ್ಜ್ ಮಾಡೋದಕ್ಕೆ ಹೇಳಿದ್ದು ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಗೃಹ ಸಚಿವಾಲಯ ಏನ್ ಮಾಡ್ತಾ ಇತ್ತು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ವಿಪಕ್ಷದವರು. ಸೊ ಉತ್ತರ ಸಿಗುವವರೆಗೂ ಅಥವಾ ಕ್ಷಮೆ ಯಾಚಿಸುವವರೆಗೂ ಕೂಡ ಅಧಿವೇಶನದಲ್ಲಿ ಗಲಾಟೆ ಗದ್ದಲಗಳಿಗೇನು ಕಡಿಮೆ ಆಗೋದಿಲ್ಲ, ಬೇರೆ ಯಾವ ವಿಷಯಗಳು ಚರ್ಚೆಗೆ ಬರೋದಿಲ್ಲ ಅನ್ನೋದು ಅಲ್ಲಿಗೆ ಕನ್ಫರ್ಮ್ ಆಗ್ತಾ ಇದೆ.